ಎಲ್ರಿಗೂ ನಮಸ್ತೆ. ನನ್ನ ಹೆಸರು ವನಿತಾ ಅಂತ, ದೇವನಹಳ್ಳಿಯಿಂದ ಮಾತಾಡ್ತಿರೋದು. ನನಗೆ ವರ್ಜಿನ್ ಕೋಕೋನಟ್ ಆಯಿಲ್ ಫಸ್ಟ್ ಪರಿಚಯ ಮಾಡಿಕೊಟ್ಟಿದ್ದು ಶಂಕರ್ ಸರು. ನನಗೆ ಕೊಟ್ಟಿದ್ದು ಬಂದು ನೀಲಾ ಮೇಡಮ್. ನೀಲಾ ಮೇಡಮ್ ನನ್ಗೆ ಯಾಕೆ ಕೊಟ್ರು ಅಂತಂದ್ರೆ, ಮೈನ್ ನನಗೆ ಗ್ಯಾಸ್ಟ್ರಿಕ್ ಇತ್ತು. ಆ ಗ್ಯಾಸ್ಟ್ರಿಕ್ಗೋಸ್ಕರ ನನಗೆ ಒಂದು ಬಾಟ್ಲು ಕೊಟ್ಬಿಟ್ಟು ನೀವು ದಿನ 2 ಸ್ಪೂನ್ ಯೂಸ್ ಮಾಡಮ್ಮ ಅಂತ ಹೇಳಿದ್ರು. ಅದೇ ತರ 1 ವಾರ ಯೂಸ್ ಮಾಡಿದೆ. ಗ್ಯಾಸ್ಟ್ರಿಕ್ ಫುಲ್ ಕಡಿಮೆ ಆಯ್ತು. ಮೇಡಮ್ ನಾನು ಹೇಳಿದೆ ನನ್ಗೆ ಗ್ಯಾಸ್ಟ್ರಿಕ್ ಕಡಿಮೆ ಆಗಿದೆ, ಮತ್ತೆ ಸುಸ್ತಾಗ್ತಿತ್ತು ನನಗೆ. ಯಾಕೆಂದ್ರೆ ನಾನು ಬ್ಯೂಟಿಷಿಯನ್ ಆಗಿರೋದ್ರಿಂದ ನನಗೆ ಬ್ಯಾಕ್ ಪೈನ್ ಜಾಸ್ತಿ ಇತ್ತು, ತುಂಬಾ ಸುಸ್ತಾಗ್ತಿತ್ತು. ಆ ಸುಸ್ತು ಕಡಿಮೆ ಆಯ್ತು, ಮತ್ತೆ ಬ್ಯಾಕ್ ಪೈನು ಕಡಿಮೆ ಆಯ್ತು. ಹಂಗಾಗಿ ನಾನು ಮತ್ತೆ ಫೋನ್ ಮಾಡಿ ಹೇಳಿದೆ, ಮೇಡಮ್ ನನ್ಗೆ ಹಿಂಗಿದೆ, ಒಳ್ಳೆ ರಿಸಲ್ಟ್ ಇದೆ, ನನ್ಗೆ ಇನ್ನೂ ಒಂದು ಬಾಟು ಬೇಕು ಅಂತ. ಇಲ್ಲ ನಿಂಗೆ ಥೈರಾಯ್ಡ್ ಇದೆ ಅಂತ ಹೇಳ್ತಿರ್ತೀಯಲ್ಲ, ನೀನ್ ಅಡ್ಗೆ ಯೂಸ್ ಮಾಡ್ರೆ ನಿಂಗೆ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ, ಟ್ರೈ ಮಾಡು ಒಂದ್ಸರಿ ಅಂತ ಹೇಳಿದ್ರು. ಹಂಗಾಗಿ ನಾನು ಸರಿ ಮೇಡಮ್ ಟ್ರೈ ಮಾಡ್ತೀನಿ ಅಂದ್ಬಿಟ್ಟು ಫಸ್ಟ್ 1 ಲೀಟರ್ ತಗೊಂಡೆ. ನಾನು 1 ಲೀಟರ್ ತಗೊಂಡು ಅಡ್ಗೆಗೆ ಟೆಸ್ಟ್ ಮಾಡಿದೆ ಹೆಂಗಿರುತ್ತೆ ಏನು. ಫಸ್ಟ್ ಒಗ್ಗರಣೆಗೆಲ್ಲ ಇದ್ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ಒಬ್ರು ಮನೆಯಲ್ಲಿ ಯಾರು ಕಂಡಿಡ್ದೇ ಇಲ್ಲ ಅಂದ್ರೆ ಕೊಬ್ಬರಿ ಎಣ್ಣೆ ಯಾಕೆ ಅಡ್ಗೆ ಮಾಡಿದ್ಯಾ ಅಂತ. ಅದೇ ತರ ಮೇಡಮ್ ಮತ್ತೆ ಫೋನ್ ಮಾಡಿ 5 ಲೀಟರ್ ನಾನು ಪರ್ಚೇಸ್ ಮಾಡಿದೆ. 5 ಲೀಟರ್ ತಗೊಂಡ್ಮೇಲೆ ಪ್ರತಿಯೊಂದು ಅಡ್ಗೆಗೂ ನಾನು ಅದನ್ನೇ ಯೂಸ್ ಮಾಡ್ಕೊಂಡ್ ಬಂದೆ. 1 ತಿಂಗಳಾದ್ಮೇಲೆ ಮತ್ತೆ ನನ್ನ ಥೈರಾಯ್ಡ್ ಏನ್ ಸಿಂಟೆನ್ಸ್ ಕಾಣಿಸ್ತಿತ್ತಲ್ಲ, ಆ ಸಿಂಟೆನ್ಸ್ ನ ಆದಷ್ಟು ನನ್ಗೆ 1 ತಿಂಗಳೊಳಗಡೆ ಸ್ವಲ್ಪ ಕಡಿಮೆ ಆಯ್ತು. ಅಂದ್ರೆ ಏನಾಗ್ತಿತ್ತು ನಮ್ಗೆ ಥೈರಾಯ್ಡ್ ಇರೋದ್ರಿಂದ ಅಂದ್ರೆ, ಥೈರಾಯ್ಡ್ ಬಂದು ನನಗೆ 10 ವರ್ಷ, ಟೋಟಲ್ ಈಗ 13 ವರ್ಷ ಆಗಿದೆ. 13 ವರ್ಷದಲ್ಲಿ 10 ವರ್ಷ ಕಂಟಿನ್ಯೂ ಮಾತ್ರೆ ತಗೊಂತಾ ಬಂದಿದ್ದೀನಿ. ಅಂದ್ರೆ ನನ್ ಕನ್ಸೀವ್ ಅಲ್ಲಿ ಇದ್ದಾಗ, ದೊಡ್ಡ ಮಗ ಪ್ರೆಗ್ನೆಂಟ್ ಅಲ್ಲಿ ಇದ್ದಾಗ ನನ್ಗೆ ಬಂದಿರೋ ಅಂತದ್ದು. ಡಾಕ್ಟರ್ ಹೇಳಿದ್ರು ಪ್ರೆಗ್ನೆಂಟ್ ಅಲ್ಲಿ ಬಂದಿರೋದು ನಿನ್ಗೆ ಥೈರಾಯ್ಡ್ ಹೋಗಲ್ಲಮ್ಮ, ಕಂಟಿನ್ಯೂ ಮಾಡ್ಬೇಕಾಗತ್ತೆ ನೀನು ಅಂತ ಅಂದ್ರು. ಸರಿ ಅಂತ 10 ವರ್ಷ ನಾನು ಮಾತ್ರೆ 25 mg ತಗೊಂತಿದ್ದೆ, ತಿಂತಾನೆ ಬಂದೆ. 25 mg ನಾನು ಡಾಕ್ಟರ್ ಹತ್ರ ಸುಮಾರು ಸರಿ ಕೇಳಿದೀನಿ, ಸರ್ ನಂದು ನಾರ್ಮಲ್ ಇದೆಯಲ್ಲ, ಸ್ವಲ್ಪ ಥೈರಾಯ್ಡ್ ನಾರ್ಮಲ್ ಇರ್ತಿತ್ತು, ನಂದು ಯಾವಾಗ ಹೆವಿ ಆಗ್ತಿರ್ಲಿಲ್ಲ, ಕಂಟ್ರೋಲ್ ಮಾಡ್ಕೊಂಡ್ ಬರ್ತಿದ್ದೆ. ಆ ಡಾಕ್ಟರ್ ಕೇಳಿದಾಗ ಏನ್ ಹೇಳ್ತಿದ್ರು, ಇಲ್ಲ ನಿನ್ಗೆ ಕಡಿಮೆ ಡೋಸ್ ಕೊಡಕ್ಕಾಗಲ್ಲ, ನೀನ್ ಇಷ್ಟನ್ನೇ ಇವು ಬಳಸ್ಕೊಂತ ಹೋಗ್ಬೇಕು, ಯಾಕಂದ್ರೆ ಮತ್ತೆ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಸರಿ ಅಂತ 10 ವರ್ಷ ಆಯ್ತು, ಕಡಿಮೆ ಮಾಡ್ಲೇ ಇಲ್ಲ. 10 ವರ್ಷ ನಾ ಮಾತ್ರ ತಗೊಂತಾ ಬಂದೆ. ಯಾವಾಗ ನೀಲಾ ಮೇಡಮ್ ನನ್ಗೆ ಇದನ್ನ ಪರಿಚಯ ಮಾಡ್ಕೊಟ್ಟು ವರ್ಜಿನ್ ಕೋಕೋನಟ್ ಅಲ್ಲಿ ನೀನ್ ಅಡ್ಗೆ ಯೂಸ್ ಮಾಡು ಅಂತ, ಅಡ್ಗೆ ಯೂಸ್ ಮಾಡ್ತಾ ಏನಾಯ್ತು, ನನಗೆ ಒಂದೊಂದೇ ಸಿಂಟಮ್ಸ್ ಗೊತ್ತಾಗ್ತಿತ್ತು. ಅಂದ್ರೆ ಏನಾಗುತ್ತೆ ಅಂದ್ರೆ, ಫಸ್ಟ್ ನಮ್ಗೆ ಮೂಡ್ ಸಿಂಪ್ಸ್ ಅಂದ್ರೆ ಕೋಪ. ಯಾರಾದ್ರೂ ನಮ್ ಮುಂದೆ ಕುತ್ಕೊಂಡು ಮಾತಾಡ್ತಿದಾರೆ ಅಂದ್ರೆ ನಮ್ಗೆ ತುಂಬಾ ಕೋಪ ಬರುತ್ತೆ, ಮತ್ತೆ ನಿದ್ದೆ ಜಾಸ್ತಿ ಬರುತ್ತೆ, ಊಟ ಜಾಸ್ತಿ, ಕ್ರೇವಿಂಗ್ ಅಂತೂ ನಮ್ಗೆ ಫುಡ್ ಇರ್ಲೇಬೇಕು ಅಂತ ಕ್ರೇವಿಂಗ್ ಆಗ್ತಾ ಇರುತ್ತೆ, ತುಂಬಾ ನಿದ್ದೆ ಮಾಡ್ತಾ ಇದೆ. ಹಂಗಾಗಿ ಇದೆಲ್ಲ ಗೊತ್ತಾಗ್ತಿತ್ತು. ಅಂದ್ರೆ ಸಿಂಟಮ್ಸ್ ನಮ್ಗೆ ಯಾವಾಗ ಇದನ್ನ ತಗೊಂತಾ ಬಂದೆ, ಮೇಯ್ನ್ ನನ್ಗೆ ಬೆಳಿಗ್ಗೆ ಎಚ್ಚರಿಕೆ ಆಗ ಸ್ಟಾರ್ಟ್ ಮಾಡ್ತು, ಹೊಟ್ಟೆ ಹಸಿವು ಕಡಿಮೆ ಆಯ್ತು, ಹಂಗ್ ಕೋಪ ಕಡಿಮೆ ಆಯ್ತು. ನನ್ ಮನೇಲಿ ಇರ್ತಿದ್ರು, ನೀನ್ ಯಾಕೋ ಕೋಪ ಕಡಿಮೆ ಮಾಡ್ಕೊಂತಿದ್ಯಾ, ಈ ನಡುವೆ ಏನ್ ತಗೊಂತಿದ್ಯಾ ಅಂದ್ರು. ನಾನು ಏನೂ ತಗೊಂತಿಲ್ಲ, ನೀಲಾ ಮೇಡಮ್ ಹೇಳಿದ್ರೆ ವರ್ಜಿನ್ ಕೋಕೋನಟ್ ಅಲ್ಲಿ ಯೂಸ್ ಮಾಡು ಅಂತ. ಹಂಗಾಗಿ ನನ್ಗೆ ಕೋಪ ಆದಷ್ಟು ಕಡಿಮೆ ಆಗ್ತಿದೆ. ಅಂದ್ರೆ ನನ್ನ ಮೈಂಡ್ ಬಂದು ಕೂಲ್ ಆಗ್ತಿದೆ, ನನ್ಗೆ ಟೆನ್ಷನ್ನೇ ಇಲ್ಲ ಅವಾಗ. ಆ ತರ ಆಗ್ತಾ ಬಂತು. ನಾನೇನ್ ಮಾಡಿದೆ, ಡಾಕ್ಟರ್ ಹತ್ರ ಹೋಗಿ ಚೆಕ್ ಮಾಡ್ತಾಳ ಏನು ಅಂತಾರೆ ಅಂದ್ಬಿಟ್ಟು, ನಾನು 3 ಮಂತ್ಸ್ 6 ಮಂತ್ಸ್ ಒಳಗೆ ಬ್ಲಡ್ ಚೆಕ್ಅಪ್ ಮಾಡಿಸ್ತೀನಿ, ಥೈರಾಯ್ಡ್ ಇದೆಯೋ ಇಲ್ಲ ಚೆಕ್ ಮಾಡಿಸ್ತಾನೆ ಇರ್ತೀನಿ. ಅದೇ ತರ ಹೋಗಿ ಮಾಡಿಸ್ದೆ. ಬಟ್ ಮೊದ್ಲಿಗಿಂತ ನನ್ಗೆ 1 ತಿಂಗಳೊಳಗಡೆ ಕಡಿಮೆ ಆಗಿದೆ ರಿಸಲ್ಟ್. ಆಮೇಲೆ ಏನಾಯ್ತು, ಆಲ್ರೆಡಿ ಈಗ ನಾನು 4 ಮಂತ್ಸ್ ಆಯ್ತು ನಾನು ಕಂಟಿನ್ಯೂ ಯೂಸ್ ಮಾಡ್ತಾ ಬಂದಿದ್ದೀನಿ. ಈಗ ನನಗೆ ವಿತೌಟ್ ಟಾಬ್ಲೆಟ್ ಅಲ್ಲಿ ನಾನು ಇದ್ದೀನಿ. ಅಂದ್ರೆ ನನ್ಗೆ 10 ವರ್ಷದಿಂದ ತಿನ್ಕೊಂಡ್ಬಂದಿದ್ದ ಥೈರಾಯ್ಡ್ ಇವತ್ತು ವಿತೌಟ್ ಟಾಬ್ಲೆಟ್ ಅಲ್ಲಿ ನಾನಿದ್ದೀನಿ. ಥೈರಾಯ್ಡ್ ಇಲ್ಲ ಅಂತ ಡಾಕ್ಟರ್ ಹೇಳ್ತಿದ್ದಾರೆ. ಅಂದ್ರೆ ಡಾಕ್ಟರ್ ಕೇಳಿದ್ರು, ಹೆಂಗೆ ನಿನ್ಗೆ ಇವಾಗ ಥೈರಾಯ್ಡ್ ಇಲ್ವಲ್ಲಮ್ಮ, ಹೆಂಗ್ ಇಷ್ಟೊಂದು ಕಡಿಮೆ ಆಯ್ತು, ಏನ್ ಮಾಡ್ಕೊಂಡೆ ನೀನು ಅಂತಾನು ಕೇಳಿದ್ರು. ಅಂದ್ರೆ ಏನಾದ್ರು ಎಕ್ಸರ್ಸೈಸ್ ಎಲ್ಲ ಜಾಸ್ತಿ ಮಾಡ್ತಾ ಇದಾಯ್ತಾ ಏನು, ನನ್ ಕಡಿಮೆ ಆಗಲ್ಲ ಅಂತ ಹೇಳಿದ್ರೆ, ಫುಲ್ ನಿಲ್ಲಿದೆ ನಿಮ್ದು ಥೈರಾಯ್ಡ್ ಲೆವೆಲ್ ಅಂತ ಅಂದ್ರು. ಇಲ್ಲ ಸರ್ ನಂಗೆ ಹಿಂಗೆ ನಮ್ಮ ಮೇಡಮ್ ಅವರು ವರ್ಜಿನ್ ಕೋಕೋನಟ್ ಆಯಿಲ್ ಕೊಟ್ಟಿದ್ದಾರೆ, ಯೂಸ್ ಮಾಡ್ತೀನಿ ಅಂದ್ರೆ ತುಂಬಾ ಒಳ್ಳೇದು, ಯೂಸ್ ಮಾಡು ಅಂತ ಡಾಕ್ಟ್ರು ಕೂಡ ನಂಗೆ ಅದ್ರ ಪ್ರಿಫರ್ ಮಾಡಿದ್ರು. ಹಂಗಾಗಿ ಇವತ್ತು ನಾನು ಅದನ್ನೇ ಬಳಸ್ಕೊಂತ ಬಂದಿದ್ದೀನಿ. ನಮ್ಮ ಮನೇಲಿ ಫಸ್ಟ್ ದೇವ್ರ ದೀಪ ಹಚ್ಚೋದು ಕೂಡ ನಾನು ವರ್ಜಿನ್ ಕೋಕೋನಟ್ ಆಯಿಲ್ ಅಲ್ಲೇ. ಯಾಕೆಂದ್ರೆ ಲೈಫ್ ಲಾಂಗ್ ತಿಂತ ಮಾತ್ರೇನಾ, ಇವತ್ತು ನಮ್ ಗುರು ಸರ್ ನಮ್ಗೆಲ್ಲರಿಗೂ ಏನ್ ಮಾಡಿದಾರೆ, ನಮ್ಗೆ ಮೆಡಿಸನ್ ಆಗಿ ಊಟ ಮಾಡ್ಕೊಬೇಕಾಗಿತ್ತು, ಅದನ್ನ ಬೇಡ, ಫಸ್ಟ್ ಈ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಪ್ರತಿಯೊಬ್ರು ಎಲ್ಲಾ ತರ ಏನ್ ಮಾತ್ರೆ ತಿಂತಿದ್ದೀವಿ ಡೈಲಿ ನಾವು ರೆಗ್ಯುಲರ್ ಮಾತ್ರೆನ ಬಿಡ್ಬೋದು. ಅಂದ್ರೆ ಡಾಕ್ಟರ್ ರೆಫರ್ ಮಾಡ್ಕೊಂಡು. ಒಂದ್ ನಿಮಿಷ ವನಿತಾ ಮೇಡಮ್, ಡಾಕ್ಟರ್ ಸುಮಿತ್ರಾ ಅಂತ ಹೇಳಿ ಮೈಸೂರಲ್ಲಿ ನಮ್ಮ ರಿಲೇಷನ್ ಆಗ್ಬೇಕು ಅವ್ರು. ಒಂದ್ಸಲ ನಾವಿಬ್ರು ಹಿಂಗೆ ಕಾರಲ್ಲಿ ಹೋಗ್ತಾ ಇದ್ವಿ, ಹೋಗ್ಬೇಕಾದ್ರೆ ಥೈರಾಯ್ಡ್ ಬಗ್ಗೆ ಡಿಸ್ಕಷನ್ ಬಂದಾಗ ಆ ಮೇಡಮ್ ಹೇಳಿದ ಮಾತು ನನ್ ಕಿವಿಲಿ ಇನ್ನೂ ಇದೆ. ನೀವೇನ್ ಥೈರಾಯ್ಡ್ಗೆ ಮೆಡಿಸನ್ಸ್ ತಗೋತೀರಿ, ಆ ಥೈರಾಯ್ಡ್ಗೆ ತಗೊಳೋ ಮೆಡಿಸನ್ಸ್ ಕ್ಯಾಲ್ಸಿಯಂ ರಿಸೀವಿಂಗ್ ಅಬ್ಸರ್ವೆನ್ಸ್ ನ ತಿಂದಾಕ್ಬಿಡುತ್ತೆ ಅಂತ. ಅಂದ್ರೆ ಹೆಣ್ಣು ಮಕ್ಳಿಗೆ ಕ್ಯಾಲ್ಸಿಯಂ ರೆಸಿಸ್ಟ್ ಆಗಕ್ಕೆ ಬಿಡಲ್ವಂತೆ ವೀರೇಶಿ, ಅದು ಅರ್ಥ ಮಾಡ್ಕೊ.
ಸರ್. ಮುಂದ್ ಹೋಗ್ತಾ 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 ಆ ಮೆಡಿಸನ್ ಮೇಲೆನೆ ಹೆಣ್ಮಕ್ಳು ಥೈರಾಯ್ಡ್ ಮೆಡಿಸನ್ಸ್ ತಗೊಂಡ್ರೆ ಸೈಡ್ ಎಫೆಕ್ಟ್ ಹೆಂಗೆ ಅಂದ್ರೆ, ಯಾರು ಜೋರಾಗಿ ಕೈ ಹಿಂಗ್ ಹಿಡ್ಕೊಂಡ್ರೆ ಮೂಳೆ ಪಟ್ಟನ್ ಮುರಿದು ಬಿಡುತ್ತಂತೆ ವೀರೇಶ್. ಹಿಂಗ್ ಕುರ್ಚಿನ ಕುತ್ಕೊಂಡ್ ಎದೊಳ್ಬೇಕಾದ್ರೆ ಹಿಂಗೇನಾದ್ರೂ ಕೈನ ಊರಿದ್ರು ಮೂಳೆ ಮುರಿದೋಗ್ತಾವಂತ ಹೆಣ್ಮಕ್ಳುಗಳಿಗೆ. ಇದು ಎಷ್ಟೋ ಜನ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಜೋರಾಗಿ ಏನಾದ್ರೂ ಹಿಂಗ್ ತಳ್ಳಿದ್ರೆ ಈ ಮೂಳೆಗಳು ಮುರಿದೋಗಿರಕ್ ಎಕ್ಸಾಂಪಲ್ ಇದಾವ. ಹಿಂಗ್ ತಳ್ಳಿದ್ರೆ ಈ ಮೂಳೆಗಳೇ ಪುಡಿ ಪುಡಿ ಆಗ್ಬಿಡ್ತಾವಂತೆ. ಅಂತ ಮಾರಕವಾಗಿ ಆ ಥೈರಾಯ್ಡ್ ತಗೊಂತಕ್ಕಂತ ಮೆಡಿಸಿನ್ ರಿಯಾಕ್ಟ್ ಆಗುತ್ತ. ಯಾಕೆಂದ್ರೆ ನನಗೂ ಕೂಡ ಇದು ಬೋನ್ ಪೈನ್ ಇತ್ತು. ಅಂದ್ರೆ ಶೋಲ್ಡರ್ ಪೈನ್ ನನ್ಗೆ ರೆಗ್ಯುಲರ್ ಡೈಲಿ ಇತ್ತು. ಆ ಶೋಲ್ಡರ್ ಪೈನ್ ಕೂಡ ಕಡಿಮೆ ಆಯ್ತು. ಮತ್ ನನ್ಗೆ ಥೈರಾಯ್ಡ್ ಫುಲ್ ನಾರ್ಮಲ್ ಇದೆ. ನಾನು ಈಗ ವಿತೌಟ್ ಟಾಬ್ಲೆಟ್ ಅಲ್ಲಿ ನಾನು ಇದ್ದೀನಿ. ಮತ್ತೆ ನನ್ ಮಗ ಊಟ ಮಾಡ್ತಿರ್ಲ. ದೊಡ್ಡವನ್ ಮಗ ಊಟ ಮಾಡ್ತಾನೆ, ಬಟ್ ಚಿಕ್ಕ ಮಗ ಊಟ ಮಾಡ್ತಿರ್ಲ. ಬಟ್ ವರ್ಜಿನ್ ಕೋಕೋನಟ್ ಆಯಿಲ್ ಯೂಸ್ ಮಾಡಿದ್ಮೇಲೆ ಮಕ್ಳಿಗೆ ಹೊಟ್ಟೆ ಹಸಿವು ಜಾಸ್ತಿ ಆಗಿದೆ. ಚಿಕ್ಕೋನ್ ಇವಾಗ ಯಾರು ನಾವು ತಿನ್ಸ್ಬೇಕಾಗಿಲ್ಲ, ಅವ್ನ್ ಪಾಡಿಗೆ ಅವ್ನು ಊಟ ಮಾಡ್ತಾನೆ. ಇನ್ನೊಂದು ರಿಸಲ್ಟ್ ಹೇಳ್ಬೇಕು ಅಂದ್ರೆ, ನಮ್ಮ ಮನೆಯವ್ರಿಗೆ ಮೈನ್ ಡ್ರೈವಿಂಗ್ ಮಾಡೋದ್ರಿಂದ ಕಾಲ್ಗಳಲ್ಲಿ ಗುರಿ ಸ್ಟಾರ್ಟ್ ಆಗ್ತಿತ್ತು. ನೈಟ್ ನಿದ್ದೆ ಬರ್ತಿರ್ಲಿಲ್ಲ. ಯಾವಾಗ ಈ ಆಯಿಲ್ ನ ಹಚ್ಕೊಳಕ್ ಸ್ಟಾರ್ಟ್ ಮಾಡಿದ್ರು ಪಾದಗಳಿಗೆ ಚೆನ್ನಾಗಿ ನಿದ್ದೆ ಮಾಡ್ತಿದ್ರೆ. ಹಂಗಾಗಿ ತುಂಬಾ ಒಳ್ಳೆ ರಿಸಲ್ಟ್ ಇದೆ ಸರ್. ಇದಿಷ್ಟನ್ನ ನಮ್ಗೆ ಪರಿಚಯ ಮಾಡ್ಕೊಟ್ಟು ನಮ್ಗೆಲ್ಲ ಕೊಟ್ಟಂತ ಗುರು ಸರ್ಗೆ ನಮ್ ಕಡೆಯಿಂದ ವಂದನೆಗಳನ್ನ ಇಷ್ಟಪಡ್ತೀನಿ. ಅದೇ ತರ ನಮ್ ನೀಲಾ ಮೇಡಮ್ ಮತ್ತೆ ಶಂಕರ್ ಸರ್ಗೆ ನಾನು ಯಾವಾಗೂ ಚಿರಋಣಿಯಾಗಿರ್ತೀನಿ.